ಈಗ ಬೇರೆ ನಾವೆಲ್ಲ ಕೇಳ್ತೀವಿ, ಇಲ್ಲಿ ಯೋಗಿ ಆದಿತ್ಯನಾಥ್ ಅವರ ಸ್ಟೇಟಲ್ಲಾಗಲಿ ಇನ್ನೊಂದು ಕಡೆ ಮತ್ತೊಂದು ಕಡೆ ಎಲ್ಲ ಕೇಳ್ತೀವಿ. ಸ್ವಲ್ಪ ಗೌರ್ಮೆಂಟ್ ಸರ್ಕಾರ ಸ್ವಲ್ಪ ಸ್ಟ್ರಿಕ್ಟ್ ಆಗಿದ್ದು, ಪೊಲೀಸ್ ಇಲಾಖೆ ಸ್ಟ್ರಿಕ್ಟ್ ಆಗಿದ್ದು ಎಲ್ಲ ಮಾಡಿದ್ರೆ ಎಲ್ಲ ಸರಿ ಹೋಗ್ತದೆ. ಬೇಜವಾಬ್ದಾರಿಯಿಂದ ನನಗೇನು ಬಂತು ಅಂತೇಳಿ ಅವ್ರವ್ರ ಪಾಠಕ್ಕೆ ಅವರೆಲ್ಲ ಸುಮ್ಮನೆ ಇರೋದ್ರಿಂದ ಇವರೆಲ್ಲ ಮಿತಿಮೀರಿ ಪ್ರದರ್ಶನ ಮಾಡ್ತಾ ಇರ್ತಾರೆ. ಕಾಂಗ್ರೆಸ್ ಸರ್ಕಾರ ಮುಸ್ಲಿಮರ ಓಲೈಕೆಗಾಗಿ ತನಿಖೆಯನ್ನು ಸರಿಯಾಗಿ ಮಾಡ್ತಾ ಇಲ್ಲ ಈ ವಿಚಾರದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳೋದಾದರೆ? ಎಲ್ಲರೂ ಹೇಳೋದು ನಾವು ಹೇಳೋದು. ಈಗ ನಾವು ನೋಡ್ತೀವಲ್ಲ, ಬೆಳಿಗ್ಗೆ ಸಾಯಂಕಾಲ ಮಾಧ್ಯಮಗಳಲ್ಲಿ ನೋಡ್ತಾ ಇರ್ತೀವಿ, ಅಥವಾ ಅಕ್ಕಪಕ್ಕ ಓಡಾಡೋ ಕಡೆ ಎಲ್ಲರ ಮಾತು ಕೇಳಿಸ್ಕೊತಾ ಇರ್ತೀವಿ. ಹೀಗಾಗಿ ನೀವು ಹೇಳಿದ್ದು ಇದು 100ಕ್ಕೆ 100 ಅಕ್ಷರಸ ಇದೇ ಸತ್ಯ, ಇದೇ ವಾಸ್ತವ. ಕಿವಿಗೆ ಹಾಕ್ಕೊಳ್ಳಲ್ಲ, ಆಯ್ತು ಬಿಡು ಹೋಯ್ತು ಬಿಡು ಅನ್ನೋ ಒಂದು ಕೇರ್ಲೆಸ್ ಇದೆ ಜನಗಳಲ್ಲಿ. ಹಂಗಿರಬಾರ್ದು. ಕ್ಲೀನಾಗಿ ತನಿಖೆಗಳು ಮಾಡಬೇಕು, ಜವಾಬ್ದಾರಿಯುತವಾಗಿ ನಡೆಸ್ಕೋಬೇಕು. ಯಾರೇ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಕೂತಿದ್ದಾಗ, ಅದು ಯಾರೇ ಆಗ್ಬೋದು, ಎಲ್ಲ ಅವ್ರವ್ರ ಇಲಾಖೆಗಳಾಗ್ಬೋದು, ರಾಜಕೀಯ ಪಕ್ಷಗಳಾಗ್ಬೋದು, ಯಾರೇ ಆಗಲಿ ಅವ್ರವ್ರ ಜವಾಬ್ದಾರಿಗಳು ನಿರ್ವಹಿಸಿದ್ರೆ ಎಲ್ಲ ಸುಲಭವಾಗೇ ಇರ್ತದೆ. ಈ ಕಲ್ಲು ಬೀಸ್ತೀವಿ ಅಂತ ಅಂತಾರೆ, ನಮ್ಮ ಅವ್ರು ಕಲ್ಲು ಬೀಸಿದಾಗ ನಮ್ಮವ್ರಿಗೆ ಯಾರಾದರೂ ತಗಲ್ತು, ನಮ್ಮ ನೆಂಟಸ್ಥರು ತಗಲ್ತು, ನಮ್ಗೆ ಬೇಕಾದವ್ರು ತಗಲ್ತು ಅಂತಾರೆ, ನಮಗೆ ಸಂಕಟ ಆಗಲ್ವಾ? ಹಂಗೆ ತಾನೇ ಸಾರ್ವಜನಿಕರು. ಆ ಒಂದು ಇದು ಜವಾಬ್ದಾರಿ ಎಲ್ಲರಲ್ಲೂ ಇರಬೇಕು.